ಹಲೋ ಗೆಳೆಯರೇ, ಹಿಂದಿ ಸೀಕು ಎನ್ನೋ ಚಾನಲಿನಲ್ಲಿ ದೈನಂದಿನ ಹಿಂದಿ ಸಂಭಾಷಣೆಯ ಶಾರ್ಟ್ಸ್ಗೆ ಎಲ್ಲರಿಗೂ ಸುಸ್ವಾಗತ. ಹಿಂದಿನ ಶಾರ್ಟ್ಸ್ನಲ್ಲಿ ನಾವು ದಿನನಿತ್ಯ ಬಳಸುವ ಒಂದು ಹಿಂದಿ ನುಡಿಗಟ್ಟನ್ನು ಅದರ ಅರ್ಥ ಹಾಗೂ ಉದಾಹರಣೆಯ ಸಹಿತ ನೋಡಿದೆವು. ಸೊ ಇವತ್ತಿನ ಶಾರ್ಟ್ಸ್ನಲ್ಲಿ ನಾವು ದಿನನಿತ್ಯ ಬಳಸುವ ಒಂದು ಹಿಂದಿ ಗಾದೆಯನ್ನು ಅದರ ಅರ್ಥ ಹಾಗೂ ಉದಾಹರಣೆ ಸಹಿತ ನೋಡೋಣವೇ? ಸರಿ, ಹಾಗಾದರೆ ನಾವು ಇವತ್ತಿನ ಶಾರ್ಟ್ಸ್ನಲ್ಲಿ ಹಿಂದಿಯಲ್ಲಿ ದಿನನಿತ್ಯ ಸಾಮಾನ್ಯವಾಗಿ ಬಳಸುವ ಗಾದೆಯಾದ ಜೈಸಾ ಬೋವೋಗೆ ವೈಸಾ ಕಾಟೋಗೆ ಎಂಬುದನ್ನು ಅದರ ಅರ್ಥ ಹಾಗೂ ಉದಾಹರಣೆ ಸಹಿತ ನೋಡೋಣ. ಏನು ಬಿತ್ತುವೆಯೋ ಅದನ್ನೇ ಕೊಯ್ಯುವೆ ಎಂಬುದೇ ಕನ್ನಡದಲ್ಲಿ ಇದಕ್ಕೆ ಸಮವಾದ ಗಾದೆ. ಅಂದರೆ ನೀನು ಎಂತಹ ಬಿತ್ತನ್ನು ಬಿತ್ತುವೆಯೋ ಅದೇ ಬೆಳೆಯನ್ನು ಕೊಯ್ಯುವೆ ಎಂಬುದೇ ಇದರ ಶಾಬ್ದಿಕ ಅರ್ಥ. ಅಂದರೆ ನೀನು ಯಾವ ರೀತಿಯ ಕೆಲಸಗಳನ್ನು ಮಾಡುವೆಯೋ ಅದೇ ರೀತಿಯ ಫಲವನ್ನು ನೀನು ಪಡೆಯುವೆ ಎಂಬುದೇ ಇದರ ಒಳಅರ್ಥ ಅಥವಾ ಭಾವಾರ್ಥ. ಉದಾಹರಣೆಗೆ, ನಾವು ಬೇರೆಯವರ ಹತ್ತಿರ ಪ್ರೀತಿಯಿಂದ ಮಾತನಾಡಿದರೆ ಎಲ್ಲರೂ ನಮ್ಮ ಹತ್ತಿರ ಕೂಡ ಪ್ರೀತಿಯಿಂದಲೇ ಮಾತನಾಡುತ್ತಾರೆ. ಆದರೆ ನಾವು ಇನ್ನೊಬ್ಬರ ಹತ್ತಿರ ಜಂಬದಿಂದ ಮಾತನಾಡಿದರೆ ಬೇರೆಯವರು ನಮ್ಮನ್ನು ಉಪೇಕ್ಷಿಸಲು ತೊಡಗುತ್ತಾರೆ. ಇದನ್ನೇ ನಾವು ಜೈಸಾ ಬೋವೋಗೆ ವೈಸಾ ಕಾಟೋಗೆ, ಅಂದರೆ ಏನನ್ನು ಬಿತ್ತುವೆಯೋ ಅದನ್ನೇ ಕೊಯ್ಯುವೆ ಎಂದು ಹೇಳುವುದು. ಇದುವರೆಗೆ ನಾವು ಜಾನಪದ ಶೈಲಿಯಲ್ಲಿ ಸಾಮಾನ್ಯವಾಗಿ ಬಳಸುವ ಒಂದು ಹಿಂದಿ ಗಾದೆಯನ್ನು ಅದರ ಅರ್ಥ ಹಾಗೂ ಉದಾಹರಣೆಯ ಸಹಿತ ನೋಡಿದೆವು. ಹಾಗೂ ಇದು ನಿಮಗೆಲ್ಲ ಸುಲಭವಾಗಿತ್ತೆಂದು ನಂಬುತ್ತೇನೆ. ನನ್ನ ಪ್ರೀತಿಯ ಗೆಳೆಯರೇ, ಈ ಶಾರ್ಟ್ಸ್ ನಿಮಗೆಲ್ಲರಿಗೂ ಪ್ರಯೋಜನಕಾರಿಯಾಗಿತ್ತೆಂದು ಹಾಗೂ ಇದನ್ನು ನೋಡಿ ನಿಮಗೆಲ್ಲರಿಗೂ ಆನಂದವಾಯಿತೆಂದು ನಂಬುತ್ತೇನೆ. ಈ ಶಾರ್ಟ್ಸ್ನಲ್ಲಿ ನಾವು ದಿನನಿತ್ಯ ಬಳಸುವ ಒಂದು ಹಿಂದಿ ಗಾದೆಯನ್ನು ಅದರ ಅರ್ಥ ಹಾಗೂ ಉದಾಹರಣೆಯ ಸಹಿತ ನೋಡಿದೆವು. ಒಬ್ಬ ಕ್ರಿಯೇಟರಿನ ಶಕ್ತಿ ಹಾಗೂ ಬೆನ್ನೆಲುಬು ಎಂಬುದು ವೀಕ್ಷಕರಾದ ನೀವೇ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಇದರ ಯಾತ್ರೆಯಲ್ಲಿ ಇದನ್ನು ಸಪೋರ್ಟ್ ಮಾಡಿರಿ. ಇದರಲ್ಲಿ ಬರುವ ವಿಡಿಯೋಸನ್ನು ನೋಡಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಿರಿ. ಅಷ್ಟೇ ಇಲ್ಲ, ಯಾವಾಗಲೂ ಹೇಳುವ ಹಾಗೆ ಪ್ರಯೋಜನವುಳ್ಳ ವಿಡಿಯೋಸನ್ನು ತಯಾರಿಸಲು ಪ್ರಚೋದನೆ ನೀಡುವ ನಿಮ್ಮ ಬೆಲೆ ಬಾಳುವ ಫೀಡ್ಬ್ಯಾಕ್ಸನ್ನು ಮರೆಯದೆ ತಿಳಿಸಿ. ಸೊ ಗೆಳೆಯರೇ, ಹಿಂದಿ ಜಾನಪದ ಶೈಲಿಯಲ್ಲಿ ಬಳಸುವ ಆದಷ್ಟು ನುಡಿಗಟ್ಟುಗಳು, ಪದಬಂಧಗಳು, ಗಾದೆಗಳು ಇವುಗಳನ್ನು ಅರ್ಥ ಹಾಗೂ ಉದಾಹರಣೆಯ ಸಹಿತ ನೋಡಲು ಹಾಗೂ ತಿಳಿಯಲು ದೈನಂದಿನ ಹಿಂದಿ ಸಂಭಾಷಣೆಯ ವಿಡಿಯೋಸ್ ಹಾಗೂ ಶಾರ್ಟ್ಸ್ಗಾಗಿ ಕಾದಿರಿ. ಅದುವರೆಗೆ ಟೇಕ್ ಕೇರ್ ಅಂಡ್ ಬಿ ಸೇಫ್. ಹಿಂದಿ ಸೀಖೋ ಎನ್ನೋ ಚಾನಲಿನ ದೈನಂದಿನ ಹಿಂದಿ ಸಂಭಾಷಣೆಯ ಶಾರ್ಟ್ಸ್ನಿಂದ ಸೈನ್ ಆಫ್ ಮಾಡುವುದು ನಿಮ್ಮ ಸೀತಾ ಸುಂದರ್.